ನಮಸ್ಕಾರ ವೀಕ್ಷಕರೇ, ಸ್ಟಾರ್ಟಪ್ 29 ಭಾರತೀಯ ಚಾನಲ್ಗೆ ಸ್ವಾಗತ. ನಮ್ಮ ಕಲ್ಪತರುನಾಡು ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿಗೆ ನಾವು ಇವತ್ತು ಬಂದಿದ್ದೇವೆ. ಏನು ವಿಶೇಷ ಅಂದರೆ ಮಾಜಿ ಶಾಸಕರಾದಂತಹ ಮಸಾಲೆ ಜಯರಾಮ್ ಅವರ ಫಾರ್ಮ್ ಹೌಸಿಗೆ ನಾವು ಇವತ್ತು ಹೋಗ್ತಾ ಇದ್ದೇವೆ. ಅಲ್ಲಿ ಹಲವಾರು ಸ್ವದೇಶಿ ಹಸುಗಳನ್ನ ಸಾಕೊಂಡಿದ್ದಾರೆ ಅಂತ ನಮಗೆ ಗೊತ್ತಾಯಿತು. ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೇವೆ. ಅಲ್ಲಿ ವಿಶೇಷವಾಗಿ ಏಕಲವ್ಯ ಅನ್ನುವಂತಹ ಓರಿ ಕೂಡ ಇದೆ, ಸ್ವದೇಶಿ ಓರಿ ಕೂಡ ಇದೆ. ಈ ಫಾರ್ಮ್ ಹೌಸ್ಗೆ ಹೋಗೋದಕ್ಕೆ ಯಾವುದೇ ರೀತಿಯ ಟಿಕೆಟ್ ಆಗಲಿ ಇನ್ನೊಂದಾಗಲಿ ಏನಿಲ್ಲ, ಎಲ್ಲರೂ ಬಂದು ಉಚಿತವಾಗಿ ನೋಡ್ಬೋದು. ಹಾಗೂ ಇಲ್ಲಿ ವಿಶೇಷ ಏನಂತ ನಾವಿವತ್ತು ಏಕಲವ್ಯನ ನೋಡೋಕೆ ಹೋಗಿದ್ವಿ. ಏಕಲವ್ಯನ ಬಾಲ್ಯ ಮತ್ತು ಜನ್ಮ ರಹಸ್ಯನ ತಿಳ್ಕೊಂಡ್ರೆ ತುಂಬ ನೋವಾಗುತ್ತೆ. ಏನಂತಂದರೆ ಏಕಲವ್ಯ ತನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಅದರ ತಾಯಿಗೆ ಕೆಚ್ಚಲು ಸಮಸ್ಯೆ ಇತ್ತು ಅಂತ ಅದನ್ನು ಕಸಾಯಿ ಖಾನೆಗೆ ಕಳಿಸ್ತಾ ಇರ್ತಾರೆ. ಅದನ್ನು ಮದ್ದೂರಿನ ಕೃಷ್ಣಪ್ಪನವರು ತಡೆದು ಆ ಹಸುನ ನೋಡ್ಕೊತಾರೆ. ಏಕಲವ್ಯಕ್ಕೆ ಜನ್ಮ ನೀಡಿದ ನಂತರ ಆ ಹಸು ಸತ್ತೋಗುತ್ತೆ. ಆಗ ಹಾಲಿನ ಸಮಸ್ಯೆ ಇದ್ದರೂ ಕೂಡ ತುಂಬ ಹಠ ಮಾಡಿ ಪ್ರೀತಿಯಿಂದ ಅದಕ್ಕೆ ಏಕಲವ್ಯ ಅಂತ ಹೆಸರಿಟ್ಟು ನೋಡ್ಕೊತಾರೆ. ನೋಡ್ತಿದ್ದಾಗೆ ತುಂಬ ದಷ್ಟಪುಷ್ಟವಾಗಿ ಅದು ಬೆಳೆಯುತ್ತೆ. ಅದನ್ನು ನೋಡಿ ಮಸಾಲೆ ಜಯರಾಮ್ ಅವರು ತುಂಬ ಖುಷಿಪಟ್ಟು ಅದನ್ನು ಪ್ರೀತಿಯಿಂದ ಖರೀದಿ ಮಾಡಿಕೊಂಡು ತೊಗೊಂಬರ್ತಾರೆ. ಇವತ್ತು ಸ್ವದೇಶಿ ಹಸುಗಳ ರಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಮಸಾಲೆ ಜಯರಾಮ್ ಅವ್ರಿಗೆ ನಮಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಸುಮಾರು ತುಂಬ ದೂರದ ಊರುಗಳಿಂದ ಇಲ್ಲಿ ಕ್ರಾಸ್ ಬ್ರೀಡಿಂಗ್ಗೆ ಬರ್ತಾ ಇರ್ತಾರೆ, ಉಚಿತವಾಗಿ ಕೊಡ್ತಾರೆ ಇಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ವೆಂಕಟೇಶ್ ಅಂತ. ಹಾಂ, ಇಲ್ಲಿ ಫಾರ್ಮ್ ಹೌಸ್ ಇದೆ ಅಂತ ಗೊತ್ತಾಯಿತು, ಏಕಲವ್ಯ ಅಂತ. ಸರ್ ಇದು ಮಸಾಲೆ ಜಯರಾಮಣ್ಣವ್ರದ್ದು ಫಾರ್ಮ್ ಹೌಸು. ಹಾಂ, ಓರಿ ಬಂದು ಮಸಾಲೆ ಜಯರಾಮಣ್ಣವ್ರದ್ದು. ಹಾಂ, ಚಿಕ್ಕನಹಳ್ಳಿ ಗೇಟು ಫಾರ್ಮ್ ಹೌಸ್ ಅಂತ ಹೇಳಿದ್ದು. ಹಾಂ ಹಾಂ, ಇದು ಬಂದು ಏಕಲವ್ಯ ಅಂತೇಳಿ. ಹಾಂ ಹಾಂ, ಇಡೀ ಕರ್ನಾಟಕದಲ್ಲೇ ವೈಟಲ್ಲಿ ಹೈಯೆಸ್ಟ್ ಇದೆ. ಹಾಂ ಹಾಂ, ಇದ್ರ ಹೆಸರು ಏಕಲವ್ಯ ಅಂತೇಳಿ. ಓಕೆ ಓಕೆ. ಏನು ತಳಿ ಇದು ಹೆಸರು? ಸರ್ ಇದು ಹಳ್ಳಿ ಕಾರು ಬೀಜದವರಿ. ಹಾಂ ಹಾಂ, ಬೀಜದವರಿ. ಓಕೆ. ಬೀಜದವರಿ. ಎಷ್ಟು ವರ್ಷ ಆಗಿದೆ ಇದಕ್ಕೆ? ಸರ್ ಇದಕ್ಕೆ ಇಲ್ಲಿ ಬಂದು ನಾವು 4 ವರ್ಷ ಆಯ್ತು ಇಲ್ಲಿ ಬಂದಿದ್ದು. ಹಾಂ ಹಾಂ, ಇದು ಮದ್ದೂರ್ ಹತ್ರ ಕೃಷ್ಣೇಗೌಡ್ರ ಹತ್ರ ತಂದಿದ್ದು. ಓಕೆ. ಇದ್ರ ಬೆಲೆ ಒಂದು 26 ಲಕ್ಷ ಅಂತ ಸರ್ ಇದು. ಅವಾಗ 26 ಲಕ್ಷ. ಎಷ್ಟಲ್ಲಿದೆ ಇವಾಗ ಇದಕ್ಕೆ? ಈ ಕಡೆ ಬಿದ್ದಿದೆ. ಹಾಂ, ಈ ಕಡೆ ಬಿದ್ದಿದೆ. ಹಾಂ, 8 ಅಂತನಾ? ಎಷ್ಟು ಆಯಸ್ಸು ಇದಕ್ಕೆ ಒಂದು ಊರಿಗೆ? ಸರ್ ಅದು ಸಾಕ ಮೇಲೆ ಹೋಗುತ್ತೆ. 18 ವರ್ಷ ಬರುತ್ತೆ, 19 ವರ್ಷ, 16 ವರ್ಷ. ಓಕೆ. ಸಾಕೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ ಓಕೆ. ನೀವು ಇದನ್ನ ಕೇರ್ ಟೇಕರ್ ನೀವೇನಾ ಇದು ನೋಡ್ಕೊಂತಾರದು? ಒಬ್ಬಿದ್ರು ಯಡಿಯೂರಪ್ಪರು ಅಂತೇಳಿ. ಹಾಂ, ಅವ್ರು ಹೋದ್ಮೇಲೆ ನಾವೇ ನೋಡ್ತಾರೆ. ನೀವು ನೋಡ್ಕೊತಾ ಇದ್ದೀರಾ? ಹಾಂ ಹಾಂ. ಇಲ್ಲಿ ಪ್ರವೇಶ ಎಷ್ಟು ಗಂಟೆಗೆ ಬರ್ಬೋದು ಜನಗಳು ಅಂತ? ಇಲ್ಲಿ 24 ಬೆಳಿಗ್ಗೆಯಿಂದ 8 ಗಂಟೆಯಿಂದ ಸಂಜೆ 6 ಗಂಟೆ ಯಾವಾಗಾರು ಬಂದು ನೋಡ್ಬೋದು. ಮತ್ತೆ ಈ ಭಾನುವಾರ ಶನಿವಾರ ಎಲ್ಲ ಹುಡುಗರು ಕಾಲೇಜ್ ಹುಡುಗರೆಲ್ಲ ಬಂದು ಬರ್ತಾ ಇರ್ತಾರೆ. ಹಾಂ ಹಾಂ, ಜನಕ್ಕೆಲ್ಲ ಊಟ ತಿಂಡಿ ಎಲ್ಲ ಫ್ರೀ. ಹಾಂ, ಮತ್ತೆ ಕ್ರಾಸಿಂಗ್ಗೆ ಓರಿ ಬಿಡ್ತೀವಿ. ಕ್ರಾಸಿಂಗಲ್ಲಿ ಕರ್ಕೊಂಡ್ಬರ್ಬೋದು. ಬರ್ತದೆ. ಓಕೆ. ದೂರದಿಂದ ಬಂದರೆ ಫ್ರೀ ಊಟ ತಿಂಡಿ, ದುಡ್ಡು ಕಾಸು 1 ರೂಪಾಯಿನೂ ತಾಳಲ್ಲ. ಫ್ರೀ ಬಿಡ್ತೀವಿ. ಈಗ ಒಂದು 20 ದಿವಸ ನಿಲ್ಸಿದೀವಿ, ಕೈಯಟ ಐತೆ ಅಂತೇಳಿ ಬೇರೆಯವರಿಗೆ ನಿಲ್ಸಿದೀವಿ, ಬಿಡ್ತಾ ಇಲ್ಲ ನಿಲ್ಸಿದೀವಿ. ಹಾಂ ಹಾಂ. ಹೆಂಗೆ ನಮ್ಮ ಏಕಲವ್ಯ ಸ್ವಲ್ಪ ಸಾಧುನಾ ಹೆಂಗೆ? ಸ್ವಲ್ಪ ಸ್ಟ್ರಾಂಗ? ಸ್ಟ್ರಾಂಗ್ ಇದೆ. ಕಡೆ ಎರಡಲ್ಲೇ ಸ್ಟ್ರಾಂಗ್ ಕಮ್ಮಿ ಇತ್ತು, ಈಗ ಸ್ವಲ್ಪ ತುಂಬಾ ಸ್ಟ್ರಾಂಗ್ ಇದೆ. ಹಾಂ ಹಾಂ ಹಾಂ. ಬೀಜದವರೆ ಅಂದ್ರೆ ಸ್ಟ್ರಾಂಗ್ ಇದ್ದೇ ಇರಲಿಲ್ಲ. ಓಕೆ ಓಕೆ. ಇಲ್ಲಿ ಎಷ್ಟು ಹಸುಗಳಿದೆ, ಎಷ್ಟು ಓರಿಗಳಿದೆ? ಸರ್ ನೋಡಿ, ಅದು ಹಳ್ಳಿಕಾರ 2 ಜೊತೆ ಇದು, 1 ಜೊತೆ ಮಾರಿದ್ದೀವಿ. ಹಾಂ, 10 ಲಕ್ಷಕ್ಕೆ. ಸೇಲಿಂಗು ಇದೆ? ಸೇಲಿಂಗ್ ಅಂದ್ರೆ ಯಾವಾಗಲೂ ಮಾರಲ್ಲ ನಾವು, ಸೋಕಿ ಬರೀತಾರೆ ಅದು ಕೆಲಸ ಮಾಡಲ್ಲ. ಓಕೆ. ಸಾಕ ಖುಷಿಗೆ ಜಯರಾಮಣ್ಣವ್ರಿಗೆ ಸಾಕ ಕ್ರೇಜ್ ಜಾಸ್ತಿ ಐತೆ. ಓಕೆ. 2 ಜೊತೆ ಇತ್ತಿದ್ದು, 1 ಜೊತೆ ಮಾರಿದ್ವಿ, 1 ಜೊತೆ ಉಳಿಸ್ಕೊಂಡಿದ್ವಿ. ಇನ್ನು ಅದು 1.5 ವರ್ಷದ ತರ ಅಲ್ಲೂ ಆಗಿಲ್ಲ ಆ ಕಡೆ. ಓಕೆ. ಎಷ್ಟು ಜಾತ್ರೆಗಳಿಗೆ ಹೋಗಿದೆ ಇದು ಹಸು? ಓರಿ ಒಂದು 3-4 ಕಡೆ ಹೋಗಿದೆ, ಜಾಸ್ತಿ ಎಲ್ಲೂ ಹೋಗಲ್ಲ. ಬೇಬಿ ಹೋಗ್ತೀವಿ, ಹಾಂ, ಇನ್ನು ಕೆಂಗಲ್ಗೆ ಹೋಗ್ತೀವಿ, ಹಾಂ ಹಾಂ, GK ವೈಕಿ ಕಂಪಲ್ಸರಿ ಹೋಗ್ತೀವಿ. ಓಕೆ. ಫ್ರೇಜು ಹೋಗ್ತೀವಿ ಅಂದ್ರೆ ಎಲ್ಲರಿಗೂ ಈಗ ಎಲ್ಲ ನಾವೇ ಹೋಗ್ಬಿಟ್ರೆ ಬೇರೆ ಕಡೆಗೆ ಇರ್ಬೇಕಲ್ವಾ, ಹಂಗಾಗಿ ತೀರಾ ರಾಷ್ಟ್ರದಿಂದ ಜಾಸ್ತಿ ಹೋಗಲ್ಲ. ಯಾವುದೇ ಎಷ್ಟು ಪ್ರೈಸ್ ಗೆದ್ದಿದೆ ಇಲ್ಲಿವರೆಗೂ? ಒಂದು 7 ಹೋಗಿದೆ ಗೆದ್ದಿದೆ. ಸರ್ ಎಲ್ಲ ಕಡೆ ಹೋದ್ರು ಪ್ರೈಸ್ ಇರತ್ತೆ, ಎಲ್ಲ ಹೋದ್ರು ಇದಕ್ಕೆ ಒಂದು ಕೊಟ್ಟೆ ಕೊಡ್ತಾರೆ. ಇರೋ ಹೈಟು ಬಾಡಿಗೆ. ಎಷ್ಟು ಹೈಟ್ ಇದೆ ಇದು? ಸರ್ 7 ಪಾಯಿಂಟ್ ಐತೆ, 1 ಪಾಯಿಂಟ್ ಕಮ್ಮಿ 7 ಅಡಿ ಐತಿ. 7 ಅಡಿ ಇದೆ. ಬಾ 7 ಅಡಿ ಐತಿ, ಇಲ್ಲೇ ಕಾಣಿಸ್ತಾ ಇದೆ. ಹಾಂ ಹಾಂ, 7 ಅಡಿ ಐತಿ. ಇಲ್ಲಿ ಕೆಳಗೆ ಬಗ್ಗೈತಿ. ಈಗ ಹಾಂ ಹಾಂ, ನಿಂತ್ಕೊಂಡ್ರೆ 7 ಅಡಿ ಬರುತ್ತೆ. ತಲೆ ಮೇಲೆ 10 ಅಡಿ ಇದೆ. ಅದು ಪಾಯಿಂಟ್ ತುಂಬಾ ದೂರ ಹೋಗ್ತಿ ಬಿಡಿದೆ. ಓಕೆ ಓಕೆ. ಸರ್ ಏಕಲವ್ಯ ನೀವು ಇಟ್ಟರೆ ಹೆಸರಾ ಮುಂಚೆಯಿಂದ? ಇಲ್ಲ ಸರ್, ಮುಂಚೆನೆ ಅವರೇ ಇಟ್ಟಿದ್ರು. ಏಕಲವ್ಯನ ಬ್ರ್ಯಾಂಡ್ ಇದ್ದಕ್ಕೆ ನಮ್ಮ ಸಾಹೇಬರು ಖುಷಿ ಪಟ್ಟು ಇಟ್ಕೊಂಡಿದ್ರು. ಓಕೆ ಓಕೆ ಓಕೆ. ಹಾಂ ಹಾಂ. ಅಣ್ಣ, ಅದು ಏಕಲವ್ಯ ತುಂಬ ದಷ್ಟಪುಷ್ಟವಾಗಿದೆ, ಏನು ಊಟ ಕೊಡ್ತೀರಾ ಅಂತ? ಸರ್ ಇದಕ್ಕೆ ಮಾಮೂಲಿ ಒಣಹುಲ್ಲು, ಒಂದು ಟೈಮ್ ರಾಗಿ ಹುಲ್ಲು, ಮತ್ತೆ ಒಂದು ಟೈಮ್ ಬೇಯಿಸಿರೋ ಹುಳ್ಳಿ, ಮಧ್ಯಾಹ್ನ ಕೊಬ್ಬರಿ ಬೆಲ್ಲ. ಹಾಂ ಹಾಂ,
ಮತ್ತು ಬೆಣ್ಣೆ, ಹಾಂ, ಬೆಳಿಗ್ಗೆ ಟೈಮ್ ಹಾಲು, ಓಕೆ. ಇಷ್ಟೆಲ್ಲ ಕೊಡ್ಬೇಕು ಸರ್. ಬಾ 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 ಬಾ. ಈಗ ಹೆವಿ ವೆಯ್ಟ್ ಇರೋದ್ರಿಂದ ಎಲ್ಲ ನಿಂತು ಈಗ ಒಂದು ಸ್ವಲ್ಪ ವೆಯ್ಟ್ ಕಮ್ಮಿ ಮಾಡಿದ್ವಿ. ಹ್ಞೂ ಹ್ಞೂ ವೆಯ್ಟ್ ತುಂಬ ಜಾಸ್ತಿ ಇತ್ತು, ಹ್ಞೂ ಹಸಿ ಮೇಲೆ ಹಾರಕ್ಕಾಗಲ್ಲ ಅಂತೇಳಿ ತುಂಬ ವೆಯ್ಟ್ ಕಮ್ಮಿ ಮಾಡಿದ್ವಿ. ಹ್ಞೂ 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 ದಿನ ಅಷ್ಟು ತುಂಬ ಖರ್ಚು ಬರುತ್ತೆ ಸರ್. ಬಾ ಬಾ ಬಾ. ಅವರು ಜಯರಾಮ್ ಸರ್ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ನೋಡ್ಕೊತಾರೆ ಸರ್. ಪ್ರಾಣಿ ಪ್ರಿಯರು. VIP ಇದ್ದಂಗೆ ಜಯರಾಮ್ ಸರ್ಗೆ ಅವ್ರಿಗೆ. ಇದು ನಮ್ಮ ತುಮಕೂರು ತುರುವೇಕೆರೆಗೂ ಒಂದು ಹೆಮ್ಮೆ. ತುರುವೇಕೆರೆ ತಾಲೂಕಲ್ಲಿ ಈಗ ಎಷ್ಟು ಪ್ರೈಜಲ್ಲಿರೋದಿದೆ. ಹೌದು ಹೌದು, ಅದಕ್ಕೋಸ್ಕರ ನೋಡೋಣ ಅಂತ ಬಂದಿದ್ವಿ. ನೋಡಿ ಸರ್, ತುಂಬ ಚೆನ್ನಾಗಿದೆ, ಇದೀಗ ಮುಂದುವರಿಲಿ. ಇನ್ನೂ ಹಲವಾರು ಓರಿಗಳನ್ನ, ಹಲವಾರು ತಳಿಗಳನ್ನ ಇಲ್ಲಿ ಕರ್ಕೊಂಬರ್ಲಿ ಅಂತ. 925 ಹಸಿ ಬಿಟ್ಟಿದ್ದೀವಿ ಅಲ್ಲಿ. ಓಕೆ ಓಕೆ. ನಿಲ್ಸಿದ್ದು ಇನ್ನು 1000, 1200, 1300 ಆಗ್ಬೇಕಾಯ್ತು ಇಷ್ಟೊತ್ತಿಗೆ. ಹಾಂ ಹಾಂ. ಮಧ್ಯೆ ಒಂದ್ಸತಿ ಗುಳ್ಳೆಕಾಯಿಲೆ ಅಂತೇಳಿ ಹಳ್ಳಿಲೆಲ್ಲ ಅವಾಗ ಒಂದ್ಸತಿ ನಿಲ್ಸಿದ್ದು, ಈಗ ಒಂದು ಸ್ವಲ್ಪ ನಿಲ್ಸಿದ್ದೀವಿ. ಹಾಂ ಹಾಂ. ಅದಕ್ಕೋಸ್ಕರ ಕಮ್ಮಿ ಆಯಿತು. ಇನ್ನು ಕೆಲವು ಮೇಂಟೈನ್ ಮಾಡಿಲ್ಲ, ಹ್ಞೂ ಹ್ಞೂ. ಅಷ್ಟು ಬುಕ್ ಮೇಂಟೈನ್ ಮಾಡಿದ್ವಿ. ಅವ್ರ ಹತ್ರ ಒಂದು 400-500 ಆಗಿದ್ದು. ಸರ್ ಎಲ್ಲ ಕಡೆ ಈಗೆಲ್ಲ ಹಳ್ಳಿ ಕಾರ್ ಯಾರು ಸಾಕೋದೇ ಇಲ್ವಲ್ಲ ಸರ್, ಹೆಂಗೆ? ಹಳ್ಳಿ ಕಾರು ಸಾಕ್ತಾರೆ, ಎಲ್ಲ ಕ್ರೇಜ್ ಹೋಯ್ತೈತೆ ಸರ್ ಈಗ. ಹಾಂ ಹಾಂ. ಈಗ ಕ್ರೇಜ್ ಹಾಲ್ಗೋಸ್ಕರ ಯಾರು ಮಾಡ್ತಾ ಇಲ್ಲ. ದನ ಸಾಕ್ತಲ್ಲ, ಹಾಂ, ಸಾಕ್ಬೇಕು. ಹಳ್ಳಿ ಕಾರು ಒಂದೊಂದು ಮನೇಲಿ ಇರ್ಬೇಕಲ್ವಾ ಸರ್? ಇರ್ಬೇಕು. ಹಾಂ. ಈಗ ಯಾರು ಇದನ್ನೆಲ್ಲ ಹಾಂ, ಸಿಮೆಸಿಗೆ ಆಸೆ ಕ್ರೇಜ್ಗೆ ಆಗ್ತದೆ. ಇದ್ರ ಮಹತ್ವನೇ ಗೊತ್ತಿಲ್ಲ ನಮ್ಮ ಜನಗಳಿಗೆ. ಮಹಾತ್ಮ ಅಂದ್ರೆ ಸರ್, ಇದು ಹಳ್ಳಿ ಕಾರ್ ಇದ್ರೆ ಒಂದು ಡಾಕ್ಟರ್ ಇದ್ದಂಗೆ. ಹೌದು. ಈಗ ಈ ಕ್ರೇಜು ನೀವು ಒಂದು ಸ್ಕಾರ್ಪಿಯೋ ತಂದ್ರು ಯಾರು ನೋಡಲ್ಲ. 4 ಕೋಟಿ ತಂದ್ರು ಹಾಂ ಒಂದ್ ಜೊತೆ ಹಳ್ಳಿ ಕಾರ್ ಎತ್ತಿಟ್ಕೊಂಡು ಹೋದ್ರೆ ಅದು 100 ಜನ ತುಂಬ್ಕೋತಾರೆ. ಹಾಂ ಹಾಂ. ಒಂದು ಕಾರ್ ತಂದ್ರೆ ಇನ್ನೊಬ್ಬ ತಂದು ಬಿಡು ಅಂತಾರೆ. ಹಂಗೆ ಇದನ್ನ ಮೇಂಟೈನ್ ಮಾಡೋದು ಒಂದು ಆನೆ ಸಾಕ್ತಂಗೆ. ಈಗ ಇದೊಂದು ತುರುವೇಕೆರೆ ಟೌನ್ಗೆ ಹೋದ್ರೆ 1000 ಜನ ನೋಡ್ತಾರೆ. ಇಟ್ಕೊಂಡು ಹೋದ್ರೆ ಒಂದು 2 ಕೋಟಿ ಕಾರ್ ತಂದ್ರು ಅನ್ಕೊಂಡು ಹೋಗ್ತಾರೆ. ಇದು ಮುಂದೆ ಮುಂದೆ ಇದೇ ಕ್ರೇಜ್ ಬಿಡಿ ಸರ್. ಇದು ಯುವಕರಿಗೆಲ್ಲ ಹೌದು, ಇದು ಹಳ್ಳಿ ಕಾರೇ ಒಂದ್ ದಿವಸ ಉಳಿಯೋದು ಯಾವತ್ತು. ಹೌದು. ಇದೇ ನಮ್ಮ ಸ್ವದೇಶಿ ತಳಿ. ಹೌದು. ಇದು ಇಡೀ ಪ್ರಪಂಚದಲ್ಲೇ ಬಹಳ ಹೆಸರುವಾಸಿ. ಇವು ನಮ್ಮ ಭಾರತದ ಹಸುಗಳು, ಹೋರಿಗಳು ಅಂದ್ರೆ ಅದು ಇಡೀ ಪ್ರಪಂಚದಲ್ಲೇ ಹೆಸರುವಾಸಿ ಸರ್. ಇವಾಗೆಲ್ಲ ಟ್ರ್ಯಾಕ್ಟರ್ ಬಂದೈತಿ, ಎಲ್ಲ ಹಿಂದೆಲ್ಲ ಇದೇ ತಾನೇ ಕೆಲಸ ಮಾಡ್ತಿದ್ವಿ. ಹೌದು ಹೌದು ಹೌದು. ತಿರ್ಗಾ ಮತ್ತೆ ಅದೇ ಸ್ಟೇಜಿಗೆ ಬರುತ್ತೆ. ಒಂದ್ ದಿವಸ ಒಂದೇ ಬರುತ್ತೆ. ಅಂದ್ರೆ ಎಲ್ಲಾರು ಒಂದೊಂದ್ ಜೊತೆ. ಎಲ್ಲ ಸೀಮೆಸ ತುಂಬಾ ಹೆಲ್ತ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಸೀಮೆಸ ದುಡಿಬೇಕು, ಕಟ್ಲೇಬೇಕು. ಅದ್ರ ಜೊತೆ ಒಂದು ನಾಟಿ ಹಸು ಹಾಕಿದ್ರೆ ಒಂದು ಹಳ್ಳಿ ಕಾರ್ ಉಳಿತದೆ. ಹೌದು. ಅದಲ್ಲ ಆ ಕಡೆ ಚಾನಲ್ ಪಕ್ಕಕ್ಕೆ ಹೋಯ್ತು. ಚಾನಲ್ ಇಷ್ಟೇ ಇಲ್ಲಿ ಬಂದು ಕಟ್ಟಾಯ್ತಾರೆ. ಇಲ್ಲಿ ಮಾಡೋದಿಲ್ಲ.